ಎಸ್ ಓಕೆ ಸೂಪರ್. ಬೇಡ ತಪ್ಪಿದ್ದ ಮಕ್ಕ ಕೊಡ್ದಂಗೆ ಹೇಳ್ಬಿಡಿ, ತಿತ್ಕೊಂತೀವಿ. ಅದನ್ನ ಆಗ್ಬೇಕು ನಮ್ಗೀಗ ಟೀಚರ್ಸ್ಗಳು ಹೊಡೆದಾಗೇನೆ ತಾನೇ ನಾವು ತಪ್ಪಿತ್ಕೊಂಡು ನಾಳೆ ಹೋಮ್ವರ್ಕ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದು. ನೀವೇನು ಹೇಳಿ ಚೆನ್ನಾಗಿದೆ ಅಂದ್ಬಿಟ್ಟು ಅದು ಕರೆಕ್ಟು, ಅದೇ ಕರೆಕ್ಟಾಗಿ ಹೋಗ್ತದೆ. ಲಾಸ್ಟಲ್ಲಿ ಲೈಫಲ್ಲಿ ನಾವು ನೋವು ತಿನ್ನೋದು. ನೀವು ಓಪನ್ ಆಗಿ ಹೇಳಿ, ಒಂದು ನಿಮಿಷ ನಂಗೆ ನೋವು ಆಗ್ಬೋದು, ನನ್ನ ತಪ್ಪು ಅದು ನನ್ನ ತಪ್ಪರ್ವಾಗ್ತದೆ, ತಿತ್ಕೊತೀನಿ. ಚೆನ್ನಾಗಿದೆ ಅಂತ ರಿವ್ಯೂ ಕೊಡಿ. ನನಗೆ ಇರೋದೇ ಅದು. ಅವಾಗೇನಾಗ್ತದೆ, ಕನ್ನಡ ಸಿನಿಮಾ ಎಲ್ಲೂ ಹಾಳಾಗೋಗಲ್ಲ. ಹಾಳಾಗೋಗ್ತಾ ಕಾರಣ ಯಾರು? ನೀವುಗಳೇ. ಹತ್ಬಿಟ್ಲು, ಕಣ್ಣಲ್ಲಿ ನೀರು ಹಾಕ್ಬಿಟ್ಲು, ಭಯ ಹತ್ಬಿಟ್ಲು. ನಾನು ಮಾಡೋ 2-3 ಸರಿ ಪಕ್ಕದಲ್ಲಿ ನಿಲ್ಲಿಸಿ ಅದನ್ನು ತೆಗೆದು ಅವಳಿಗೆ ಧೈರ್ಯ ಕೊಟ್ಟ ಮೇಲೆ ಆಮೇಲೆ ಫೈನಲಾಗಿ ಮಾಡ್ದೆ ಅವಳು. ಆಮೇಲೆ ಹಂಗೂ ಕಡೆಯಲ್ಲಿ ಅವಳದು ನೀವು ನೋಡ್ಬೋದು ವಿಡಿಯೋ, ಟ್ರೈಲರಲ್ಲಿದೆ, ಕಣ್ಣಲ್ಲಿ ನೀರು ಬರ್ತದೆ ಅವಳಿಗೆ. ಮಕ್ಕಳು ಸಿನಿಮಾನ ಯಾವ ಲೆವೆಲ್ಗೆ ಹೋಗಿದೆ ನಮ್ಮದು ಅಂದರೆ, ಮಕ್ಕಳು ಸಿನಿಮಾನ ಅಂದಿದ ತಕ್ಷಣವೇ ಆ ವಾಯ್ಸ್ ಇದೆಯಲ್ಲ, ಎನರ್ಜಿ, ನೀವು ಇದ್ರೂ ಎನರ್ಜಿನೇ ಬರೋಲ್ಲ ಸರ್. ಈಗ ನೀವು ಹೇಳಿದ್ರೆ, ಈಗ ನಾನು ಹೇಳಿದೆ ವಿಷ್ಣುವರೇ ಮಕ್ಕಳು ಸಿನಿಮಾ ಮಾಡಿದ್ದೀನಿ ಅಂದಾಗ, ಮಕ್ಕಳು ಸಿನಿಮಾನ ಸರ್, ಓ ನಮ್ಮ ಡುಮ್ಮಣ್ಣ ಗಣೇಶ ಅವನಿಗಂತೂ ಇವನ್ನ ಗೋಳು ಇಕ್ಕೊಳೋದು ಬೇಕು ಅಂತ ನೀರು ಎಬ್ಬಿಸ್ಬಿಡೋದು. ಆದರೆ ಮಕ್ಕಳು 4 ಗಂಟೆಗೆಲ್ಲ ಎದ್ಬಿಡೋರು. ಯಾಕಂದರೆ ನಾವು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಜರ್ನಿ ಮಾಡಬೇಕಿತ್ತು ಕಾಡೊಳಗೆ ನಡ್ಕೊಂಡು. ನನ್ನ ಚಿಕ್ಕ ಮಗಳು ನಿಂತಿದ್ಲು ಪಕ್ಕದಲ್ಲಿ ಕೊಳಕು ಮಂಡಲ, ಆ ಫೋಟೋ ಇದೆ, ಹಿಂಗಿದೆ. ನಾನು ಹಿಂಗೆ ನೋಡ್ತಾ ಇದ್ದೀನಿ, ಕೆಳಗೆ ಹಾವಿದೆ. ಹೇಳಿದ್ರೆ ಕಿಡ್ಚಿಬಿಟ್ರೆ ಅದು ಜಂಪಿಂಗ್ಸು. ಹೀಗೆ ಏನು ಮಾಡೋದು? ನೀ ಶಾರ್ಟ್ ಮಾಡಿಬಿಡು ದೀಪು, ಅದು ಶಾರ್ಟ್ ಮುಗಿದುಬಿಡ್ಲಿ, ಆಮೇಲೆ ಏನು ಹೇಳಕ್ಕೆ ಹೋಗ್ಬಿಡ ಸುಮ್ಮನೆ ಅಂದ್ಬಿಟ್ಟು ಏನು ಮಾಡಿದೆ ಸರ್. ಒಂದೊಂದು ಡೈಲಾಗ್ ಇತ್ತು ನೋಡಿ, ನಾನು ಇನ್ನೂ ಮರೆತಿಲ್ಲ ಇವ್ರ ಸಿನಿಮಾ. ನಾನು ಒಂದಷ್ಟು ಸಿನಿಮಾಗಳೊಂದಷ್ಟು ಪಾತ್ರಗಳ ಡೈಲಾಗ್ ನಾನು ತುಂಬ ಚೆನ್ನಾಗಿ ನೆನಪಿದೆ. ಇಲ್ಲ ನನಗೆ ಸರ್, ನನ್ನ ಮೂಲಭೂತ ರಂಗಭೂಮಿಯಿಂದ ಬಂದ ನಾನು. ಸೊ ಅಲ್ಲಿ ನನಗೆ NSG ಡೈರೆಕ್ಟ್ರ್ ಇದು ವಾಲ್ಟರ್ ಡಿ ಡಿಸೋಸಾ ಅಂತ ಡೈರೆಕ್ಟ್ರು. ಕೇಳಿರ್ತೀರ ನೀವು ಅವ್ರ ಬಗ್ಗೆ. ಪ್ರಮೋದ್ ಶಿಗಾವ್ ಕೇಳಿರ್ತೀರ, ನಾಗಾಭರಣ ಸರ್ ಕೇಳಿರ್ತೀರ. ಅಷ್ಟೆಲ್ಲ ಕೆಲಸ ಮಾಡ್ಕೊಂಬಂದೆ ನಾನು. ಅವರ ಟೀಮಲ್ಲಿ ಕೆಲಸ ಮಾಡ್ಕೊಂಡು ಹೊಡೆದು ಒಂದು ಹೇಳ್ಕೊಟ್ಟಿದ್ದೆ ಸರ್. ಪೌರಾಣಿಕಲ್ ಇವತ್ತೂ ಇವರು ನನಗೆ ಹೇಳ್ದಂಗೆ ನನಗೆ ಗೊತ್ತಿಲ್ಲ, ಬಟ್ ಇವ್ರ ಸಿನಿಮಾಲಿ ಡೈಲಾಗ್ಗಳಿತ್ತು ಸರ್. ಆ ಜನ ಮೋಸಗಳು ನಾಳೆ ಸಿನಿಮಾ ನೋಡಿದವರು ಬಿದ್ದವನಾಗ್ತಾರೆ ಸರ್. ಯಾಕಂದರೆ ಆ ಪಾತ್ರದಲ್ಲಿರುವಂಥ ವ್ಯಕ್ತಿನ, ಪ್ರವೀಣ್ ದಾಸ್ನ, ಪಾಂಡವನ ಕ್ಯಾರೆಕ್ಟರ್ಗೆ ಬೆಂಡೆತ್ತಿ ಎತ್ತಿ 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 ಪಾತ್ರ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ನಾನು ಸಿನಿಮಾ ಡಬ್ಬಿಂಗ್ ಆದಮೇಲೆ ನೋಡಿದೆ, ನಾನೇ ನಗ್ತಾ ಇದ್ದೆ ಸರ್. ಮೋಸಳಿ ನಾನೇ ನಗ್ತಾ ಇದ್ದೆ, ಅಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಇವ್ರಿಗೆ. ಇವತ್ತು ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜರ್ನಿಯಲ್ಲಿ ಇದೊಂದು ಎಲ್ಲೋ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ನನಗೆ ಆಗಲೇ ಇಂಟರ್ವ್ಯೂ ಮಾಡ್ಬೇಕಾದ್ರೆ 3 ಪುಟಾಣಿಗಳು, ಖುಷಿ, ತನಿಷಾ ಮತ್ತೆ ಗೀತಾಲಿ ಮಾತಾಡ್ಬೇಕಾದ್ರೆ 3 ಜನ ನಾಗರಹೊಳೆ ಸಿನಿಮಾ ಬಗ್ಗೆ ಮಾತಾಡಿದ್ರು. ನನಗೆ ಬಹಳ ಪ್ರೌಡ್ ಫೀಲ್ ಆಯಿತು. ಎಷ್ಟೋ ಫಂಕ್ಷನ್ಗಳಲ್ಲಿ SV ರಾಜೇಂದ್ರ ಸಿಂಗ್ ಬಾಬು ಅವರು ಹೌದು ಸರ್ ತಮ್ಮ ನಾಗರಹೊಳೆ ಸಿನಿಮಾ ಮಾಡಿದ್ದರ ಒಂದು ಬ್ರಿಲಿಯಂಟ್ ಪ್ರಯತ್ನದ ಬಗ್ಗೆ ಹೇಳಿದ್ದನ್ನ ನಾನು ಕೇಳಿದ್ದೆ. ನೋಡಿ, ಆ ಜನ್ರೇಷನ್ನು, ಅದರ ನಂತರದ ನಮ್ಮ ಜನ್ರೇಷನ್ನು, ಇದರ ನಂತರದ ಕೊನೆಯ ಜನ್ರೇಷನ್ನು, ಫಾರ್ ಎಕ್ಸಾಂಪಲ್ ಆ ಮಕ್ಕಳು ದೇ ಆರ್ ಆಲ್ ಟಾಕಿಂಗ್ ಅಬೌಟ್ ನಾಗರಹೊಳೆ. ಅಂದರೆ ನನಗೆ ಎಷ್ಟು ಪ್ರೌಡ್ ಫೀಲ್ ಅಂದರೆ, ಒಂದು ಸಿನಿಮಾ ತುಂಬ ಗಟ್ಟಿಯಾಗಿದೆ, ಎಷ್ಟು ಜನಕ್ಕೆ ರೀಚ್ ಆಗುತ್ತೆ. ಹೌದು, ದೇ ಆರ್ ಟಾಕಿಂಗ್ ಅಬೌಟ್ ನಾಗರಹೊಳೆ. ಸರ್ ಸಖತ್ ವಿಷಯ, ಸಖತ್ ಸಿನಿಮಾ. ಅಂದರೆ ನನಗೆ ಖುಷಿ ಆಗೋದು. ಅದಕ್ಕೆ ನಾನು ಕ್ಯಾಮ್ರಾ ಡೈರೆಕ್ಟಾಗಿ ಸಿಂಗ್ ಬಾಬು ಸರ್ ಹೇಳಿದೆ, ಸರ್ ನೋಡಿ ಸರ್ ನಿಮ್ಮ ಸಿನಿಮಾ ರೀಚ್ ಆಗಿದೆ. ಹೌದು. ಇದಕ್ಕೆ ನೀವು ಹೇಗೆ ಕರೆಕ್ಟ್ ಆಗ್ತೀರಾ ಸರ್? ಅವ್ರಿಗೆ ಮಕ್ಕಳೆಲ್ಲ ಹೊಸ್ತೆ, ಅನುಭವ ಕಮ್ಮಿ. ಅವರು ಎದುರೋರು ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಹೇಳಿದೆ. ಹಾವು ಹಾಕಿದ್ರಂತೆ ಹತ್ಬಿಟ್ಲು ಅವಳು. ಹೌದೌದು, ಹತ್ಬಿಟ್ಲು, ಕಣ್ಣಲ್ಲಿ ನೀರು ಹಾಕ್ಬಿಟ್ಲು, ಭಯ ಹತ್ಬಿಟ್ಲು. ನಾನು ಮಾಡೋ 2-3 ಸರಿ ಪಕ್ಕದಲ್ಲಿ ನಿಲ್ಲಿಸಿ ಅದನ್ನು ತೆಗೆದು ಅವಳಿಗೆ ಧೈರ್ಯ ಕೊಟ್ಟ ಮೇಲೆ ಆಮೇಲೆ ಫೈನಲಾಗಿ ಮಾಡ್ದೆ ಅವಳು. ಆಮೇಲೆ ಹಂಗೂ ಕಡೆಯಲ್ಲಿ ಅವಳದು ನೀವು ನೋಡ್ಬೋದು ವಿಡಿಯೋ, ಟ್ರೈಲರಲ್ಲಿದೆ, ಕಣ್ಣಲ್ಲಿ ನೀರು ಬರ್ತದೆ ಅವಳಿಗೆ. ಅಂದ್ರೆ ರಿಯಾಲಿಟಿ, ಅವಳು ಆ್ಯಕ್ಟ್ ಮಾಡೋಕ್ಕೆ ಹೋಗಿ ರಿಯಲ್ ಬಂದ್ಬಿಡ್ತು ಅವಳಿಗೆ. ಭಯ ಆಗೋಯ್ತು. ಅಣ್ಣ ಇಟ್ಕೊಳ್ಳೋಣ ಅಯ್ಯಬ್ಬಾವು ಭಯ ಆಗೇ ಆಗ್ತದೆ. ಒಂಥರ ಟಚ್ ಆದ್ರೇ ಭಯ ಅಲ್ಲ, ಒಂಥರ ಮಕ್ಕಳು ಇನ್ಸೆಕ್ಯೂರ್ ಫೀಲ್ ಬಂದ್ಬಿಡುತ್ತೆ. ಹೌದು, ಎಷ್ಟೇ ಅದನ್ನು ಆ ಧೈರ್ಯ ಬರೋಕ್ಕೋಸ್ಕರ ನಾನು ಮಕ್ಕಳ, ನೀವು ನಾಗರಹೊಳೆ ಸಿನಿಮಾ ನೋಡಿ, ಸಿಂಹದ ಮರಿ ಸೈನ್ಯ ನೋಡಿ. ಈಗ ಕೇಳಿ, ಯಾವ ಮಕ್ಕಳು ಗೊತ್ತಿಲ್ಲ ಸರ್? ಇಲ್ಲ, ಆಬ್ವಿಯಸ್ಲಿ ಬೇಕಾದ್ರೆ ಯಾವುದಾದ್ರೂ ಕಿಡ್ಸ್ಗಳದ್ದು ಸಿನಿಮಾ ಹೇಳಿ, ಇಂಗ್ಲೀಷ್ ಮೂವಿ, ಈ ಥರ ಕೊರಿಯನ್ ಮೂವಿ, ಇವನ್ನ ಹೇಳಿ, ಚೆನ್ನಾಗಿ ನೋಡ್ತಾರೆ. ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರೋ ಅವ್ರು ಕೊಟ್ಬಿಡ್ತಾರೆ. ನಮ್ಮ ಕನ್ನಡ ಸಿನಿಮಾ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಮಕ್ಕಳು ಸಿನಿಮಾ ನೋಡೋಂಥದ್ದಿಲ್ಲ. ನಾನು ನೀವು ನಮ್ಮ ಕನ್ನಡದ ದೊಡ್ಡ ಅಸ್ತಿತ್ವದ ಸಂಕೇತಗಳು. ಹೌದು ಸರ್. ಅಂದರೆ ಸಿಂಹದ ಮರಿ ಸೈನ್ಯ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು, ಪುಟಾಣಿ 1, 2, 3 ಆಗಿರ್ಬೋದು,
ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಅನ್ನುವಂತಹ ಒಂದಷ್ಟು ಅಂದ್ರೆ ಸೂಪರ್ ನೋವಾ ಈ ಥರ ಎಲ್ಲ ಸಿನಿಮಾ ಇದೆ. ಗಟ್ಟಿಯಾಗಿ ಸರ್ ಸಾರ್ಬೇಕು ಅನ್ನೋ ಇದು ಕರ್ತವ್ಯ. ನಾನು ಚೈಲ್ಡ್ಹುಡ್ ಆಗಿ ಬರ್ಬೇಕಾರೆ ಆ್ಯಕ್ಟ್ ಮಾಡ್ಬೇಕಾರೆ ಡಾಕ್ಟರ್ ರಾಜನ್ ಸಿಂಗ್ ಬಾಬು ಸರ್ ಡೈರೆಕ್ಟ್ರು, ಡಿ ರಾಜನ್ ಸಿಂಗ್ ಬಾಬು ಸರ್ ಡೈರೆಕ್ಟ್ರು. ಫಸ್ಟ್ ಸಿನಿಮಾ ನಂದು ಹಬ್ಬ ಸರ್. ಮಕ್ಕಳುಗಳಿಗೆ ಹೆಂಗೆ ಹೇಳ್ಕೊಡ್ತಿದ್ರು ಸರ್ ಅವರು ಹಿಂಗೇ ಆ್ಯಕ್ಟ್ ಮಾಡಬೇಕು, ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಸರ್, ಅದೇ ವ್ಯಕ್ತಿತ್ವ ಸರ್. ಹಬ್ಬ ವಿಷ್ಣು ಸರ್ದು. ಹೌದು ಸರ್, ನಾನು ಫಸ್ಟ್ ಸಿನಿಮಾ ನಂದು. ಸೂಪರ್. ಅಂಬರೀಷ್ ಅಂಕಲ್ಲು, ವಿಷ್ಣು ಅಂಕಲ್ಲು, ದೇವರಾಜು, ರಾಮಕೃಷ್ಣ, ಅಂದರೆ ಆಮೇಲೆ ಹೇಳ್ಕೊಡೋದು ಅದು ನಮ್ಮ ಧರ್ಮ ಸರ್, ಕರ್ತವ್ಯ ಅದು. ಮಕ್ಕಳು ಇವಾಗ ಅದಕ್ಕೆ ಇವ್ರಿಗೆಲ್ಲ ನಾನು ಅದನ್ನೇ ಕೊಟ್ಟೆ. ಇವ್ರು ದೊಡ್ಡವರು ಅಂತ ಹೇಳಿಲ್ಲ, ನೋಡಪ್ಪ ನಿನ್ನ ಪಾತ್ರ ಹೆಂಗಿರಬೇಕು ಅಂದರೆ ನೀವು ಮಾಡೋದಲ್ಲ, ಕೆಲವೊಂದು ಉದಾಹರಣೆ, ಯಾಕಂದರೆ ಹುಡ್ತಾಗೇನೆ ಯಾರು ಕಲ್ತಿರಲ್ಲ, ಹೌದು ಸರ್, ಅವ್ರ ಇಮೇಜಿಂಗ್ ಬಂದಿರಲ್ಲ, ಕೆಲವೊಂದು ನೋಡಿ ಅನುಸರಿಸ್ಬೇಕು. ಈಗ ದೊಡ್ಡವ್ರು ಮಾಡಿರೋ ಸಂಸ್ಕಾರ ನಾವು ಅಳವಡಿಸ್ಕೊಂಡೇ ನಾವು ಬಂದಿರೋದು ಈಗ. ಅದಕ್ಕೋಸ್ಕರ ನೀವೊಂದು ಈ ಸಿನಿಮಾಗಳನ್ನೇ ನೋಡಿ, ಮಕ್ಳಿಗೂ ನೋಡಿದೆ, ಇವ್ರಿಗೂ ನೋಡಿದೆ. ನಾವು ಎಷ್ಟೇ ಆ್ಯಕ್ಟರ್ ಆಗಿದ್ರು ಒಂದು ರೆಫರೆನ್ಸ್ ಅಂತ ನನಗೆ ಬೇಕಲ್ಲ, ಆ ರೆಫರೆನ್ಸ್ಗಳು ನೋಡಿದೆ. ಆ ಮಕ್ಳಿಗೂ ನೋಡಿದ್ರು, ಇವರು ನೋಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು. ಮಕ್ಕಳು ನೀವು ನೋಡಿದ್ರೆ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ. ಈಗ ನಾನು ಆಡಿಯೋ ಲಾಂಚ್ ಮಾಡ್ಮೇಲೆ, ಟೀಸರ್ ಮಾಡ್ಮೇಲೆ ತುಂಬ ಜನ ಫೋನ್ ಬಂತು, ರೀಚ್ ಆಗಿದೆಯೋ ನಂಗೆ ಗೊತ್ತಿಲ್ಲ ಸರ್, ಆದರೆ ತುಂಬ ಕಡೆ ಆಗಿದೆ. ಅದು ನೋಡಿರೋರು ಮಕ್ಕಳನ್ನ ಹಿಡ್ಕೊಂಡು ಹೆಂಗೆ ಮಾಡಿದೆ. ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಡೈರೆಕ್ಟರ್ಗಳಿದ್ದಾರೆಲ್ಲ, ನನ್ನ ಸ್ನೇಹಿತರು ಕರೆದಿದೆ, ನೋಡಿದ್ರು, ಅವ್ರ ಮನಸ್ಸಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ, ನೋಡಿದ್ರು, ಬಂದಾದಮೇಲೆ ಒಂದು ಮಾತು ನಾನು ಏನು ಕೇಳಿದೆ, ಮುಂಚೆನೇ ಹೇಳ್ಬಿಟ್ರು, ಮಕ್ಕಳನ್ನ ಹಿಡ್ಕೊಂಡು ಸಿನಿಮಾ ಮಾಡಿದ್ದೀರಲ್ಲ ಅಷ್ಟು ಸುಲಭ ಅಲ್ಲ, ಈ ಮಕ್ಕಳು ನೋಡಿದ್ರೆ ಹಂಗೆ ಮಾಡಿದ್ದೀರಂತ ನನಗೆ ಅನಿಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಗ್ರೇಟ್ ವಿಷಯ. ನನಗೆ ಬೇಕಾಗಿರೋದು ಓಡುತ್ತೋ ಬಿಡುತ್ತೋ ಸೆಕೆಂಡ್ರಿ ಸರ್, ನನಗೊಂದು ತೃಪ್ತಿ ಸಿಕ್ತು, ನನ್ನ ಕೆಲಸದಲ್ಲಿ ನನ್ನ ತೃಪ್ತಿ ಸಿಕ್ತು. ಆಮೇಲೆ ನೋಡಿದವ್ರಿಗೆ ಆ ಟ್ರೈಲರು, ನಿಮ್ಗೆ ಹಾರ್ಡ್ ವರ್ಕು, ನಿಮ್ಮ ಕೆಲಸ ಇದೆ, ನಾನು ನೋಡ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ರಿಲೀಸ್ ಆಗುವಂತ ಬಹಳಷ್ಟು ಸಿನಿಮಾಗಳ ಲಿಸ್ಟ್ ಅಲ್ಲಿ ಹೌದು ಗುರು ಈ ತರದೊಂದು ಪ್ರಯತ್ನ ಆಗಿದೆ, ಮಕ್ಕಳ ಸಿನಿಮಾ ಅನ್ನುವಂತಹ ಸೌಂಡಿಂಗ್ಗೆ ನಿಮ್ಗೊಂದು ಎನರ್ಜಿ ಕೊಡುವಂತ ಸಾಧ್ಯತೆ ಇದೆ, ಅದಾಗಲಿ ಅಂತ ನಾವು ಸುದ್ದಿಮನೆ ಕಡೆಯಿಂದ ತುಂಬಾ ಒಳ್ಳೆ ಮನಸ್ಸಲ್ಲಿ ಕೇಳ್ತೀವಿ ಸರ್. ಕೆಲವು ಕಡೆ ಇದೊಂದು ಹೇಳ್ತೀನಿ ನಾನು, ಏನು ಸಿನಿಮಾ, ಯಾವ ಸಿನಿಮಾ ಮಾಡ್ತಾಯಿದ್ದೀರಾ, ಕೆಲವೊಂದು ಆರ್ಟಿಸ್ಟ್ಗಳ ಹತ್ರ ಬೇರೆ ಥರ ಅಂದಾಗ ಒಂದು ಬೇರೆ ಹೋದಾಗ ದೊಡ್ಡ ಕಮರ್ಷಿಯಲ್ ಅಂದರೆ ಕಮರ್ಷಿಯಲ್ ಯಾವುದು ಅಂತಾರೆ, ಮಕ್ಕಳು ಸಿನಿಮಾನ ಯಾವ ಲೆವೆಲ್ಗೆ ಹೋಗಿದೆ ನಮ್ಮದು ಅಂದರೆ, ಮಕ್ಕಳು ಸಿನಿಮಾನ ಅಂದಿದ ತಕ್ಷಣವೇ ಆ ವಾಯ್ಸ್ ಇದೆಯಲ್ಲ, ಎನರ್ಜಿ, ನೀವು ಇದ್ರೂ ಎನರ್ಜಿನೇ ಬರೋಲ್ಲ ಸರ್. ಈಗ ನೀವು ಹೇಳಿದ್ರೆ, ಈಗ ನಾನು ಹೇಳಿದೆ ವಿಷ್ಣುವರೇ ಮಕ್ಕಳು ಸಿನಿಮಾ ಮಾಡಿದ್ದೀನಿ ಅಂದಾಗ, ಮಕ್ಕಳು ಸಿನಿಮಾನ ಸರ್, ಅವಾಗ ಹೆಂಗೆ ಅನ್ಸುತ್ತೆ ನಿಮಗೆ ಅಂದರೆ, ಏನು ನನ್ನ ತಪ್ಪು ದಾರಿ ತೊಳೆದುಬಿಟ್ನ, ಏನು ಕಾನ್ಫಿಡೆಂಟ್ ಇಲ್ದವ್ರು ಏನಾಗ್ಬಿಡುತ್ತೆ, ವೀಕ್ ಆಗಿಬಿಡ್ತಾರೆ ಸರ್. ನಾನು ವೀಕ್ ಆಗಿಲ್ಲ, ನಾನು ಸಿನಿಮಾ ಬಂದಮೇಲೆ ನೋಡ್ತೀರಾ, ಅವಾಗ ಗೊತ್ತಾಗುತ್ತೆ. ನಮ್ಮ ಮಕ್ಳುಗಳಿಗೆ ನನ್ನ ಸಿನಿಮಾಗಳು ಅಡ್ವೈಸ್ ಮಾಡೋಕ್ಕೆ ಬೇರೆ ಸಿನಿಮಾ ಇಲ್ಲ ಸರ್. ಈಗ ಏನಂತ ತೋರಿಸ್ತೀರಾ, ಇಂಟರ್ವ್ಯೂ ಶುರು ಮಾಡ್ಬೇಕಾದ್ರೆ ನನಗೆ ಒಂದು ಎನರ್ಜಿ ಬಂತು, ಯಾಕಂದ್ರೆ ಅವ್ರ ಮಾತಲ್ಲಿ 25, 30, 40 ವರ್ಷದ ಹಿಂದಿನ ಸಿನಿಮಾನ ನಾವು ನೆನೆಸ್ಕೊಂಡ್ರೆ ದೊಡ್ಡ ಗ್ರೇಟ್ ವಿಷಯ ಅಲ್ಲ ನನಗದು. ನಾನು ಅದ್ರ ಬಗ್ಗೆ ಮಾತಾಡಿರ್ತೀನಿ, ಅವ್ರ ಬಾಯಿಂದ ಬಂದಾಗ, ಹೌದು, ಸಿಂಹದ ಮರಿಸೇನೆ ಅಂತ ಬಂದಾಗ, ನಿಮ್ಗೆ ಅರ್ಜುನ್ ಸರ್ಜಾ ಅವರು, ಬೇಬಿ ಇಂದ್ರ ಅವರು, ಮಂಜುನಾಥ್ ಅವರು, ಮಾಸ್ಟರ್ ಲೋಹಿತ್, ಅಪ್ಪು ಸರ್, ಎಲ್ಲರೂ ಬರ್ತಾರೆ. ಹೌದು ಸರ್, ಇವ್ರಿಗೆಲ್ಲ ಮಾರ್ಗದರ್ಶನ ಸರ್ ಅವರು. ಆಮೇಲೆ ಈ ಸಿನಿಮಾ ಜರ್ನಿಯಲ್ಲಿ ಸರ್, ನಾವು ಜಾಸ್ತಿ ಶೂಟಿಂಗ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಥರ ಇದ್ವಿ ಸರ್. ಇಡೀ ಮಕ್ಕಳಾಗಿರ್ಬೋದು, ಮಕ್ಕಳಿಗೆ ನಿಜವಾಗ್ಲೂ ಆ್ಯಕ್ಟಿಂಗ್ ಬರ್ತಿದ್ದಾಗ ನಾವು ನಮಗೇನು ಗೊತ್ತು, ಹಿಂಗೆ ಮಾಡಿ ಇನ್ನೂ ಬರ್ಬೋದು ಚೆನ್ನಾಗಿ ಅಂತ ಹೇಳ್ಕೊಡ್ತಿದ್ವಿ. ಬಟ್ ಅವರಂತೂ ಸರ್ ಕೇಳ್ತಾನೆ ಇಲ್ಲ. ಮಕ್ಕಳುಗಳು ತುಂಟಾಟಗಳು ಆ ಚಿಕ್ಕ ವಯಸ್ಸು ಕಾಮನ್ ಅದು, ಬಟ್ ಅಷ್ಟು ತರಲಾಗಿ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡಿಕೊಂಡು ಗೋಳು ಇಕ್ಕೊಂಡು ಬಿಡೋರು, ನಾನು ಹಂಗೆ ಆಡೋನು, ಇವನ್ನಂತೂ ಸರಿಗಡಿಸ್ಬಿಡೋರು. ಕಷ್ಟ ಅಲ್ವಾ ಪ್ರವೀಣ್, ಅವನೇ ಹೆವಿ ಡೇಂಜರ್ ತರ ಇವನ್ ಎಲ್ಲಾರನ್ನೂ ಗೋಳು ಇಕ್ಕಂತಾನೆ, ಆದ್ರೆ ಮಕ್ಕಳು ಇವನ್ನ ಗೋಳು ಇಕ್ಕೊಂಡವ್ರು. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕಿತ್ತು, ಇವನ ಎದ್ದೋಳೋದು ಲೇಟ್ ಆಗ್ತಾ ಇತ್ತು, ಬಿಡ್ತಾ ಇರಲಿಲ್ಲ, ನೀರು ತೆಗೆದೇ ಏನ್ ಮಾಡ್ತಾ ಇರಲಿಲ್ಲ. ಮಕ್ಕಳು ತಗೊಂಡೋಗಿ ನಮ್ಮಲ್ಲಿ ನೆಕ್ಸ್ಟ್ ಬರ್ತಾನೆ ನಮ್ಮ ಡುಮ್ಮಣ್ಣ ಗಣೇಶ, ಅವನಿಗಂತೂ ಇವನ್ನ ಗೋಳು ಇಕ್ಕೊಳೋದೇ ಬೇಕು ಅಂತ ನೀರು ಎಬ್ಬಿಸ್ಬಿಡೋದು. ಆದರೆ ಮಕ್ಕಳು 4 ಗಂಟೆಗೆಲ್ಲ ಎದ್ಬಿಡೋರು. ಯಾಕಂದರೆ ನಾವು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಜರ್ನಿ ಮಾಡಬೇಕಿತ್ತು ಕಾಡೊಳಗೆ ನಡ್ಕೊಂಡು. ಮಳೆ, ಜಿಗಣೆಗಳು, ಅಯ್ಯೋ ಜಿಗಣೆ ಅನ್ನೋರು ಮಕ್ಕಳು, ಅಯ್ಯೋ ಶಾರ್ಟ್ ಕಟ್ಟಪ್ಪ ಅನ್ನೋನೆ. ತಿರ್ಗಾ ನನ್ನ ಚಿಕ್ಕ ಮಗಳು ನಿಂತಿದ್ಲು ಪಕ್ಕದಲ್ಲಿ ಕೊಳಕ್ ಮಂಡಲ, ಆ ಫೋಟೋ ಇದೆ, ಹಿಂಗಿದೆ. ನಾನು ಹಿಂಗೆ ನೋಡ್ತಾ ಇದ್ದೀನಿ, ಕೆಳಗೆ ಹಾವಿದೆ, ಹೇಳಿದ್ರೆ ಕಿಡ್ಚಿಬಿಟ್ರೆ ಅದು ಜಂಪಿಂಗ್ಸು. ಹೀಗೆ ಏನು ಮಾಡೋದು, ನೀನು ಶಾರ್ಟ್ ಮಾಡಿಬಿಡು ದೀಪು, ಅದು ಶಾರ್ಟ್ ಮುಗಿದುಬಿಡ್ಲಿ, ಆಮೇಲೆ ಏನು ಹೇಳಕ್ಕೆ ಹೋಗ್ಬಿಡ ಸುಮ್ಮನೆ ಅಂದ್ಬಿಟ್ಟು ಏನು ಮಾಡಿದೆ, ಶಾರ್ಟ್ ಓಕೆ ಅಂದರು. ಶಾರ್ಟ್ ಓಕೆ ಅಂದ ತಕ್ಷಣ, ಮಗಳ ಹಂಗೆ ನಿಂತ್ಕೊ, ಒಂದು ನಿಮಿಷ ಈ ಕಡೆ ಬಾ, ಫ್ರೇಮ್ಗೆ ಈ ಕಡೆ ಬಾ ಅಂದೆ. ಹಂಗೆ ಒಂದೊಂದು ಜನ ಈ ಕಡೆ ಬಾ ನಿಧಾನಕ್ಕೆ ಅಂದೆ. ಹಿಂಗೆ ಬಂದು ಈ ಕಡೆ ಬಾ ಅಂತ ಹೇಳ್ಕೊಳ್ಳೋ ಅಂದೆ.
ಹಾವು ಜಂಪ್ ಆವಾಗ ಆಯಿತು. ಮಿಸ್ ಆಗಿದ್ರೆ ಅವಳು ಹೊಡಿಬೇಕಿತ್ತು. ಇಷ್ಟೇ ಸರ್, ಈ ಪಕ್ಕದಲ್ಲಿದೆ ಒಂದು 3 ಅಡಿ ಪೊಸಿಷನ್ಸ್ ಎಲ್ಲ. ಹೌದೌದೌದು, ತುಂಬ ಹಾವುಗಳು ನೋಡಿದ್ದೀವಿ, ಬರೀ ಹಾವುಗಳೆಲ್ಲ ಕಡೆ ಅಡಿಗೇರಿ. ಇವ್ರ ಸಿನಿಮಾದಲ್ಲಿ ಸರ್ ಬರೀ ನಾವು ಜರ್ನಿಕಿನ ಕಾಡಲ್ಲಿ ಸರ್, ನಾನು ಲೈಫಲ್ಲಿ ನಾನು ನಡೆದಿಲ್ಲ ಸರ್, ಕಾಡಲ್ಲಿ ಕರ್ಕೊಂಡೋಗೋದು ಸರ್, ಅದೇನೋ ಲೀಚಿ ಬರೋದಲ್ವಾ, ಫುಲ್ ಪ್ಯಾಂಟ್ ಹಾಕಿದ್ರೆ ನಾವು ಪ್ಯಾಂಟ್ ಹಾಕೋ ಶೂಸ್ಗಳಿಗೆಲ್ಲ ಹತ್ಬಿಡೋದು. ಪಾಪ ಹಳ್ಳಿ ಜನ ಅವರೇನೋ ನಮಗೆ ಒಂದು ಸ್ವಲ್ಪ ಅದು ಬರ್ದಿರೋಕ್ಕೆಲ್ಲ ಕ್ರೀಮೆಲ್ಲ ಕೊಡೋರು. ಮುಗಿಸ್ಕೊಂಡು ಸರ್, ನಾನು ನಂಬಲ್ಲ, ನಾನು ನೀರು ಕಂಡ್ರೆ ಆಗಲ್ಲ, ಸ್ವಲ್ಪ ಭಯ ನನಗೆ. ಅಂಥ ಫಾಲ್ಸಲ್ಲೇ ಬೀಳ್ಸ್ಬಿಟ್ಟಿದ್ರು ಸರ್ ನನ್ನ. ದಾರಿ ಇಟ್ಕೊಂಡ್ ಬಾ ಬಾ ಅಂದ್ಬಿಟ್ಟು ಹಿಂಗೆ ಅಲ್ಲಾಡ್ಸಿ ಕೊನೆಗೆ ಬೀಳ್ಸೇ ಬಿಟ್ರು. ಕೊಚ್ಕೊಂಡು ಹೋಗ್ಬಿಡ್ಬೇಕಿತ್ತು. ಪುಣ್ಯಕ್ಕೆ ನನ್ನ ಏನೋ ಪುಣ್ಯಕ್ಕೆ ನಾನು ಹಿಡ್ಕೊಂಬಿಟ್ಟ. ಆ ಥರ ಇನ್ಸಿಡೆನ್ಸು. ಆಮೇಲೆ ನಾವು ಶೂಟಿಂಗಿಂದ ಮುಗಿಸ್ಕೊಂಬರ್ಬೇಕಾರೆ ಅಲ್ಲೆಲ್ಲೋ ಗುಹೆಯಲ್ಲಿ ಶೂಟ್ ಮಾಡಿದ್ವಿ. ಮುರುಡೇಶ್ವರ ಯಾವುದೋ ಗೋಕರ್ಣಲ್ಲಿ ಶೂಟ್ ಮಾಡಿದ್ವಿ ನಾವು. ಗೋಕರ್ಣಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು ಮಾಡಿದ್ವಿ. ಆವತ್ತಿನ ದಿನ ನಮ್ಗೆ ಅದು ಲೈಟ್ದು ಏನೋ ಪ್ರಾಬ್ಲಮ್ ಆಯಿತು. ಗುಹೆ, ಅದು ಫುಲ್ ಗುಹೆ ಅಂದರೆ ನೀವು ಅದನ್ನು ನೋಡಿದ್ರೆ ಒರಿಜಿನಲಿಟಿ ಅದು. ಪರ್ಮಿಷನ್ ತುಂಬ ಕಷ್ಟ. ನಾವು ಪರ್ಮಿಷನ್ ಮಾಡಿಕೊಂಡು ರಿಯಾಲಿಟಿ ನೀವು ಬಂಗಾರದ ಜಿಂಕೆ ಓಕೆ ಹೋಗ್ತಾರಲ್ಲ, ವಿಷ್ಣು ಸರ್ ಹೋಗೋ ಥರ ನೀವು ಇದರಲ್ಲಿ ನೋಡ್ತೀರಾ. ಇಷ್ಟು ಕಿಲೋಮೀಟ್ರ್ ಇರೋದು ಹೆಂಗೆ ನೀವು ಗುಹೆ ಹುಡುಕಿದ್ರಿ? ಅದ್ರಲ್ಲಿ ಹೋಗಿರೋದು ಹೇಳಿ ಸರ್. ನಾವು ಫಸ್ಟ್ ಲೊಕೇಶನ್ ನೋಡೋಕೆ ಹೋದಾಗ ನಾಗರಾವ್ ಮಲಗಿದೆ, ಬರೀ ಅವುಗಳೇ ಸರ್. ಪಂಜ್ ಹಿಡ್ಕೊಂಡು ಹೋಗ್ಬೇಕಾ ಏನು? ಅಲ್ಲೇನಿಲ್ವಲ್ಲ, ಯಾರು ಹೋಗಲ್ಲ. ಬೈದಲ್ಲಿ 2 ಅವರ್ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಿದ್ದೀವಿ. ಧೈರ್ಯ ಮಾಡಿ ಹೋಗೋಣ ಬಾಣೋಣ ಎಲ್ಲ ಹೋಗಿ ನೋಡ್ಕೊಂಡು ಒಂದ್ಸಲ ನಮಗೆ ಉಸಿರು ಬಿಟ್ಟು ಈಚೆ ಬಂದಮೇಲೆ ಧೈರ್ಯ ಇನ್ನು ಮಾಡಿಸೋಣ. ಈಗ ನಾವು ಹೋದ್ಮೇಲೆ ಇನ್ನು ಮಕ್ಕಳನ್ನ ಕರ್ಕೊಂಡು ಹೋಗೋಣ. ಹೋಗಿ ಅಲ್ಲಿ ಮಾಡಿದ್ದೀವಿ. ನೀವು ನೋಡಿದ್ರೆ ಕ್ಲೈಮ್ಯಾಕ್ಸ್ ದಯವಿಟ್ಟು ಬಂದು ನೋಡಿ, ನಮ್ಮ ಸಿನಿಮಾ ಬರ್ತಿರಲ್ಲ, ನಿಮ್ಗೆ ಗೊತ್ತಾಗುತ್ತೆ. ನಾವು ಏನು ಹೇಳಬೇಕಾಗಿಲ್ಲ, ಆವಾಗ ನೀವೇ ಬರಿತೀರ ಹೇಗಿದೆ ರಿವ್ಯೂ ಅಂತ. ಅಷ್ಟು ಧೈರ್ಯವಾಗಿ ಮಕ್ಕಳು ಮಾಡಿದ್ದಾರೆ. ಆ್ಯಂಡ್ ಇವರು ಏನು ಗೊತ್ತಾ ಸರ್, ಅಲ್ಲಿ ಏನಾದರೂ ಪ್ರಾಣಿ ಇತ್ತು, ಅದೇನು 6 ಸೆನ್ಸ್ ಮನುಷ್ಯನಿಗೆ ನನಗೆ ಗೊತ್ತಿಲ್ಲ. ಓಪನ್ ಆಗಿ ಹೇಳಬೇಕಂದ್ರೆ ನನಗೆ ಗೊತ್ತಿಲ್ಲ. ಒಂದು 5 ನಿಮಿಷ ಎಲ್ಲರೂ ಇರೋ, ಯಾರೂ ಹೋಗಬೇಡಿ, 1 ನಿಮಿಷ ಅಂದ್ಬಿಟ್ಟು ಆಮೇಲೆ ಸೆನ್ಸ್ ಏನಿರುತ್ತೆ ನನಗೆ ಗೊತ್ತಿಲ್ಲ. ಆಮೇಲೆ ಹೋಗೋ ನಡೀರೋ ಅಂತ ನಿನ್ಸ್ಕೊಂಡು ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಡ್ಕೊಂಡು ಹೋಗ್ತಾಯಿದ್ವಿ. ಯಾಕಂದರೆ ಅಲ್ಲಿ ಇವರಿಗೆ ಲಾಸ್ಟ್ ನಾವು ನೋಡ್ದಂಗೆ, ನಾವು ಶೂಟ್ ಮಾಡ್ಬೇಕಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡೋಲ್ವ ಕಾಡು ಒಳಗಡೆ. ಹಾವುಗಳು ಸರ್, ಎಂತೆಂಥ ಹಾವುಗಳು ಸರ್. ನಾವು ಲೈಫಲ್ಲಿ ಪ್ರಾಣಿ ಝೂಗೆ ಹೋಗಿ ನೋಡ್ತಾಯಿದ್ವಿ. ನಾವು ರಿಯಾಲಿಟಿ ಪ್ರಾಣಿಗಳನ್ನ, ಹಾವುಗಳನ್ನ ನೋಡಿದಂದರೆ ಇವು ಶೂಟಿಂಗಲ್ಲಿ ಸರ್. ಏನು ಹಾವುಗಳು, ಡಿಫ್ರೆಂಟ್ ಟೈಪ್ ಆಫ್ ಹಾವುಗಳು. ನಾವೆಲ್ಲ ತರಿಸಿ ನಾವು ಆ್ಯಕ್ಟ್ ಮಾಡೋದಲ್ಲ, ರಿಯಲ್ ಹಾವುಗಳು ಇರ್ತಾಯಿದ್ವು. ಆಮೇಲೆ ಮೀನುಗಳಾಗಿರ್ಬೋದು. ಕಪ್ಪೆ ಬಂದು ನಿಮಗೆ ನೋಡಿ, ಈ ಗ್ರೇ ಕಲರ್ ಕಪ್ಪೆ, ಮರದ ಚಕ್ಕೆ ಕಲರ್, ಅದೇ ಕಲರು. ಆ ಮರ ಅಂತ ಮುಟ್ಬೇಕಷ್ಟೇ ನಮಗೆ, ಅದು ಕಪ್ಪೆಗಳವು. ಗ್ರೀನ್ ಕಲರ್. ಈಗ ಗ್ರೀನ್ ಬಂದ್ಬಿಟ್ಟು ನಿಮಗೆ ಹಸಿರು ಹಾವು ಅಂತ ಬರುತ್ತೆ, ಕುಟ್ಟುತ್ತಲ್ಲ, ಅದು ಹಳ್ಳಿ ಕಡೆ ಕರೀತಾರೆ. ಆ ಹಾವುಗಳು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಆಮೇಲೆ ನಾವು ಶೂಟ್ ಮಾಡ್ತಾಯಿದ್ವಿ ಮೇಯ್ನೋಡಲ್ಲಿ. ನಾವು ಏನೋ ಒಂದು ಅಂಬಾರ ಗುಡ್ಡಕ್ಕೆ ಹೋಗೋದಂತ ಏನೋ ಅಂತ ಇದು ಮಾಡ್ತಾಯಿದ್ವಿ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಹೆಬ್ಬಾವು ಮರಕ್ಕೆ ಸುತ್ಕೊಂಡು ಮಲಗಿಬಿಟ್ಟಿದೆ. ಇವ್ರು ಅಲ್ಲಿ ನೋಡ್ರೋ ಹಾವು ಅಂತಾರೆ, ಎಲ್ಲೋ ಹಾವು ಅಂದರೆ ಅಲ್ಲಿ ನೋಡು ಅಂತಾರೆ. ಕೊನೆಗೆ ಕ್ಯಾಮ್ರಾ ಝೂಮ್ ಲೆನ್ಸಲ್ಲಿ ಹಾಕಿ ನೋಡಿದ್ದು ಹಾವನ್ನ. ಅಲ್ಲಿ ಯಾರು ಹೋಗೋಕ್ಕಾಗಲ್ಲ ಅಂದರೆ ಇಷ್ಟು ದಪ್ಪ ಅಂಥ ಕಡೆನೇ ನಾವು ಚಾಯ್ಸ್ ಮಾಡಿದ್ದು ಜಾಗನ. ನೀವು ಹೋಗ್ಬೇಕು ಅಂದರೆ ನಾವು ಹೊನ್ನಾವರದಿಂದ 45 ಕಿಲೋಮೀಟ್ರ್ ಹೋಗಬೇಕು. ಮೇನ್ ರೋಡ್ ಬಂಗಾರಮಕ್ಕಿ ಅಂತ ಇದೆ, ಅಲ್ಲಿಂದ 40 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ನೆಟ್ವರ್ಕ್ ಇಲ್ಲ, ಇರೋದೇ ಒಂದು 3-4 ಮನೆ ಮರಾಠೀಸ್ದು. ಅದ್ರಲ್ಲಿ ನಮ್ಮ ಹುಡುಗರು ಅಲ್ಲಿರೋದು. ಅವ್ರ ಫ್ಯಾಮಿಲೀಸಲ್ಲೇ ನಮ್ಮ ಮಕ್ಕಳೆಲ್ಲ ಆಲ್ಟ್ ಮಾಡಿದ್ರು. ಗೊತ್ತಲ್ಲ, ಇಲ್ಲಿಂದ ಬೆಂಗಳೂರು ಮಕ್ಕಳು ಅಡ್ಜಸ್ಟ್ ಆಗಬೇಕು ಹಳ್ಳಿ ವಾತಾವರಣಕ್ಕೆ ಅಂದಾಗ, ಅಲ್ಲಿಂದ ಒಂದು ಯಾವುದಕ್ಕೆ ವಿಚಾರಗಳಿಗಾಗಲಿ ಪಾಪ ಎಲ್ಲ ಅಡ್ಜಸ್ಟ್ ಆದರು. ಎಲ್ಲ ಥರ ಅವ್ರಿಗೊಂಥರ ಖುಷಿ. ನಮ್ಗೆ ಭಯ, ಎಲ್ಲಿ ಏನಾರು ಹುಷಾರು ತಪ್ಪಿಟ್ರೆ ಹೇಗೆ, ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಮೆಡಿಸಿನ್ಸು, ಅದಕ್ಕೇನು ಟೇಕ್ ಕೇರಿಂಗು. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಆರ್ಟಿಸ್ಟ್, ಇವ್ರ ಬಗ್ಗೆ ಹೇಳಬೇಕು ಅಂತ ನಾನು ಹೇಳ್ತೀನಿ. ಸೆಟ್ಟಲ್ಲಿ ನಮಗೆ ರಾತ್ರಿ ಎಲ್ಲ ಟಯರ್ಡಾಗಿ ಬಂದು ಮಲಗಿದ್ರೆ ಏನೆಲ್ಲ ಆರಾಮಾಗಿದ್ದಾನೆ ಅಂತ ಒಂದ್ಸಲ ಬಂದು ವಿಚಾರಿಸಿ, ಕೊನೆಗೆ ಏನಾದರೂ ಇವರೇ ಭಟ್ರನ್ನ ಮಾಡ್ತಾಯಿದ್ರೆ, ಇಲ್ಲ ನಾನೇ ಪ್ರಿಪೇರ್ ಮಾಡ್ತೀನಿ ಎಲ್ಲರಿಗೂ ಬಡಿಸಿ ಅಂದ್ಬಿಟ್ಟು ಅಡುಗೆ ಮಾಡೋರು ಸರ್. ಅದು ಕೆಲವೊಂದು ಸರಿ ಮಾಡೀನಿ, ಅದು ನಮಗೂ ಖುಷಿ. ಮಕ್ಕಳಿಗೆ ಮಾಡಲೇಬೇಕಾಗ್ತದೆ. ಅಲ್ಲಿಂದ ಊಟ ಕೆಲವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಮಂಗಳೂರು ಭಾಗ ಅಂತ ಅಲ್ವಾ, ಉತ್ತರ ಕನ್ನಡ. ಈ ಕೊಬ್ಬರೆಣ್ಣೆ ಹಾಕೋರು, ನಮಗೆ ಅದು ಸೆಟ್ ಆಗ್ತಾ ಇರಲಿಲ್ಲ. ಸೊ ಇವರೇ ಅಡುಗೆ ಮಾಡೋರು, ತರಿಸ್ಬಿಟ್ಟು ಎಲ್ಲ ಅಡುಗೆ ಮಾಡಿ ನಮಗೆಲ್ಲ ಊಟ. ಒಂದೊಂದು ಸರಿ ನಾವೇ ಮಾಡೋಣ ಮಕ್ಕಳಿಗೆ ಇಲ್ಲಿಂದ ಒಬ್ಬ ಕ್ಯಾಪ್ಟನ್. ಬಟ್ ನಿಮ್ಮ ಸಿನಿಮಾದ ಕಾಂಟೆಂಟ್ ಏನು ಹೇಳುತ್ತೆ ವಿಷ್ಣು ತೇಜ್? ಅಂದರೆ ಬಹಳಷ್ಟು ವಿಭಿನ್ನವಾದಂಥ ಡೈಮೆನ್ಷನ್ ಸಿನಿಮಾಗಳು ಆಲ್ರೆಡಿ ಆಚೆ ಬರ್ತಿದ್ದಾವೆ, ಎಲ್ಲ ಥರ ಸಿನಿಮಾಗಳನ್ನ ಜನ ನೋಡ್ತಾರೆ. ಬಟ್ ನಿಮ್ಮ ಸಿನಿಮಾ ಈ ಜೂನ್ 26 ರಿಲೀಸ್ ಆಗ್ತಿದೆ. ಕಾಂಟೆಂಟ್ ಏನು ಹೇಳುತ್ತೆ ನಿಮ್ಮ ಜನಗಳಿಗೆ? ಸರ್ ಏನು ಅಂದರೆ, ಒಳಗೆ ಬಂದರೆ ನೀವು ಬೇರೆ ಪ್ರಪಂಚ. ಈಗಿನ ಟ್ರೆಂಡು ಹೇಗಿದೆ ಅಂದರೆ, ಈ ಟ್ರೆಂಡ್ ಬರೀ ಬಸ್ ನೋಡ್ತೀರಾ,
ಕಾರ್ಗಳು ನೋಡ್ತೀರಾ, ವಿಡಿಯೋ ಗೇಮ್ ನೋಡ್ತೀರಾ, ಈ ಥರ ಮಾಲ್ಗಳು ನೋಡ್ತೀರಾ ಮೆಟ್ರೋ ಅಷ್ಟೇ ಅಲ್ವಾ. ಇದು ಬಿಟ್ಟರೆ ನಿಮಗೆ ನಮ್ಮದು ಇದೆಯಲ್ಲ, ನಮ್ಮ ಕಾಲದಲ್ಲಿ ಇತ್ತಲ್ಲ ಆ ಫೀಲಿಂಗ್ಸು ನಿಮಗೆ ಇದ್ರ ಒಳಗೆ ಹೋದರೆ ಆ ಫೀಲಿಂಗಲ್ಲಿ ಇರ್ತೀರ. ಅಡ್ವೆಂಚರ್ ಒಳಗೆ ಹೋದರೆ ಮಕ್ಳು ಏನಾದ್ರು ಬಂತು ಅಂದರೆ ಈ ಥರ ನಾವು ಸಾಹಸ ಮಾಡಬೇಕು, ಅದು ಪಾಯಿಂಟ್, ಈ ಥರ ಇರಬೇಕು. ನಮ್ಮ ಕೈಲಾಗಲ್ವಾ, ಧೈರ್ಯ ಹೆಂಗಿದೆ ಈಗಿನ ಕಾಲ ಇರೋ ಟ್ಯಾಲೆಂಟ್ಗೆ ಇದೇನು ಮಾಡುತ್ತೆ, ಎನರ್ಜಿ ಬೂಸ್ಟ್ ಮಾಡಿಬಿಡುತ್ತೆ ಸರ್ರ ಅಂತ. ಈಗ 10 GB, ಈಗ 2 GB 3 GB ಇತ್ತಲ್ಲ, ಈಗ 10 GB ಹೋಗ್ಬಿಡ್ತದೆ ಇದು. ಅಲ್ಲ 10 GB ಇಂದ ಈ ತರ ಸಿನಿಮಾಗಳು ಬಂದ್ಮೇಲೆ ಅನ್ಲಿಮಿಟೆಡ್ GB ಆಗಬೇಕು, ಅದು ಎನರ್ಜಿ ಪಾಸ್ ಆಗಬೇಕು ಸರ್. ಆ ಮಕ್ಕಳು ಮಾಡಿರೋ ಫೈಟ್ ಹೆಂಗಿದೆ ಗೊತ್ತಾ, ನಾವು ದೊಡ್ಡವರು ಮಾಡ್ಸೋಕ್ಕಾಗಲ್ಲ. ನೀವು ಟ್ರೈಲರ್ ನೋಡಿದ್ದೀರಾ ಹೆಂಗಿದೆ ಫೈಟ್ ಮಾಡಿದ್ದಾರೆ ಅಂದರೆ, ಆ ಎನರ್ಜಿ ನೋಡಿದ್ರೆ ಮಕ್ಳಿಗೆ ಖುಷಿ ಆಗ್ತದೆ. ಆಮೇಲೆ ಎಲ್ಲ ಟ್ರಿಪ್ ಮಾಡಬೇಕು. ಈಗ ದೊಡ್ಡವರು ಅಂತಾರಲ್ಲ, ಆ ಲೊಕೇಶನ್ ಹೋಗೋಣ ಮಜಾ ಮಾಡ, ಅದಲ್ಲ. ಈ ಮಕ್ಕಳು ನೋಡಿದ ತಕ್ಷಣ ಅದರಲ್ಲಿ ಮೆಸೇಜ್ ಇದೆ. ಕಾಡು ಅಂದ್ರೇನು, ಕಾಡು ಪ್ರಾಣಿಗಳಂದ್ರೇನು, ಮೂಲ ಏನು, ಹೌದು ಅದರಲ್ಲಿ ಕೊಟ್ಟಿದ್ದೀನಿ ಸರ್, ಅದನ್ನು ಹೇಳಿದ್ದೀನಿ. ಯಾವುದು ಒಂದು ಕ್ಯಾರೆಕ್ಟರ್ RF ನಾನೇ ಹೇಳಿರೋ ಕ್ಯಾರೆಕ್ಟರ್, ಅದು ಆ ಕ್ಯಾರೆಕ್ಟರ್ ಹೇಳ್ತಾರೆ ಅವರು RF ನೋಡಿ. ಮನುಷ್ಯನಿಗೆ ಮೂಲ ಯಾವುದು, ಕಾಡು. ಜನಕ್ಕೆ ಗೊತ್ತಿಲ್ಲ. ಕಾಡಿಂದ ತಾನೆ ಮಂಗನಿಂದ ನಾವು ಎಲ್ಲಿದ್ದ, ಅವನು ಕಾಡಲ್ಲೇ ಇದ್ದಿದ್ದು, ಕಾಡಲ್ಲೇ ಜೀವನ ಮಾಡ್ತಾಯಿದ್ದ. ಅವ್ನ ಮೈಂಡ್ ಮೆಚೂರ್ಡ್ ಆದಂಗೆ ಅವನು ಏನು ಮಾಡ್ದ, ನಾಡಿಗೆ ಮಾಡ್ದ, ಕಾಡು ಔಟ್ ನಾಡು ಮಾಡ್ತಾ ಅವನು ಅವನ ಐಷಾರಾಮಿ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡೋಕ್ಕೋಸ್ಕರ ಏನು ಮಾಡ್ದ, ಕಾಡುಗಳನ್ನ ಅವ್ನು ನಾಶ ಮಾಡ್ತಾ ಬಂದ. ಮೆಟ್ರೋ ಇದು ಹೇಳೋದಿಲ್ಲ, ಈಗ ಅಪಾರ್ಟ್ಮೆಂಟ್ಸ್ಗಳು, ಬಿಲ್ಡಿಂಗ್ಸ್ಗಳು, ರೋಡ್ಸ್ಗಳು, ಅವ್ನಿಗೇನು ಬೇಕೋ ಆರಾಮ್ಸಾಗಿರೋಂಗೆ ಮಾಡೋಕ್ಕೋಗಿ ಅವನ ತಾಯಿನೇ ಅವನು ಒಂದೊಂದೇ ಪಾರ್ಟ್ಸ್ನ ಕಟ್ ಮಾಡ್ತಾ ಬಂದ. ಅದನ್ನು ನಾವು ಆ ಥರ ಮಾಡಬಾರ್ದು, ಉಳಿಸ್ಬೇಕು. ಅದರ ಅರ್ಥ ಏನು, ಈಗ ನಾವು ಮಾಡಿಬಿಟ್ಟು ಮೂಕ ಪ್ರಾಣಿಗಳು ಅವಕ್ಕೆ ಬುದ್ಧಿ ಇಲ್ಲ, ಅವು ಯಾರ ಹತ್ರ ಹೇಳುತ್ತೆ. ಮೂಕ ಪ್ರಾಣಿಗೆ ನಾಡೇ ಜೀವ, ಅದೇ ಮೂಲ, ಅಲ್ಲೇ ಜೀವನ ಮಾಡಬೇಕು, ನಾಡಿಗಂತೂ ಬರೋಕ್ಕಾಗಲ್ಲ. ನಾವು ಮನುಷ್ಯ ಎಲ್ಲಿ ಬೇಕಾದ್ರೆ ಬದುಕಂತಾನೆ, ಬುದ್ಧಿಜೀವಿ ಎಲ್ಲರೂ ಇರ್ತಾನೆ. ಈ ವಿಚಾರಧಾರೆನ ನಮ್ಮ ಸಿನಿಮಾದಲ್ಲಿದೆ. ಸರ್, ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಒಂದೇ ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳಲ್ಲ, ದೊಡ್ಡವರು ಮಕ್ಕಳಿಗೆ ಕಳಿಸುವಂಥ ಪಾಠ ಏನಂದರೆ, ಒಂದು ಈ ಸಿನಿಮಾದಲ್ಲಿ ಕಲಿಸ್ಬೇಕಾದ ಪಾಠ, ಮುಖ್ಯವಾದ ಪಾಠ ಅಂದರೆ ಲೆಸನ್ ವಾಟ್ ಇಸ್ ನೇಚರ್. ತಾಯಿ, ನೇಚರ್ ಅಂದರೆ ತಾಯಿ. ಅದ್ರ ಬಗ್ಗೆ ತಾಯಿ ತಾನೇ ಮಗುಗೆ ಪೋಷಣೆ ಮಾಡೋದು. ಸೊ ಅದ್ರ ಬಗ್ಗೆ ತಾಯಿ ಕರ್ಕೊಂಡೋಗಿ ಮಕ್ಕಳಿಗೆ ನೋಡು, ಇದೆಲ್ಲ ಮೊಬೈಲ್ ಬಿಡಿ, ಈ ಕಾಲದಲ್ಲಿ ಮೊಬೈಲು, ಟಿ ವಿ ಇನ್ನೆಲ್ಲ ಇದೆ, ಬೇಡ. ವಾಟ್ ಇಸ್ ಲೈಫ್, ಪರಿಸರ ಅಂದರೆ ಏನು, ಈ ಗಿಡ ಅಂದರೆ ಏನು, ಪ್ರಾಣಿ ಅಂದರೆ ಈ ಥರ ಪ್ರಾಣಿ ಅಂತ ಹೇಳಿಕೊಟ್ರೆ ಮಕ್ಳುಗಳು ಕಲಿತಾರೆ. ಮೊಬೈಲ್ ನೋಡ್ಕೊಂಡು ಅದೇನೋ ವೀಡಿಯೋ ಗೇಮ್ ಆಡೋದು, ಇನ್ನೊಂದೇನೋ ಆಡೋದು ಮಾಡ್ತಾರೆ. ಅದಲ್ಲ, ಈ ಸಿನಿಮಾ ನೋಡಿ ಮಕ್ಕಳನ್ನ ಕರ್ಕೊಂಬನ್ನಿ. ಒಂದೇ ಒಂದು ಹೇಳೋದು, ನಾನು ಪ್ರೇಕ್ಷಕರಿಗೆ ಹೇಳೋದು ಒಂದೇ ಒಂದು, ಮಕ್ಕಳನ್ನ ಕರ್ಕೊಂಬಂದು ಸಿನಿಮಾ ನೋಡಿ, ನೆಕ್ಸ್ಟ್ ನೀವೇ ನಮ್ಗೆ ಹೇಳ್ತೀರಿ ಏನು ಅನ್ನೋ ಸಿನಿಮಾನ. ನನಗೆ ಸಿನಿಮಾದ ಕಾಂಟೆಂಟ್ನ ತುಂಬ ಡೀಟೇಲ್ ಆಗಿ ಮಾತಾಡ್ಬಿಟ್ರೆ, ಆ ಎಸೆನ್ಸ್ ಸರ್ ಅದರಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರಿ. ಅಂಬರ್ಗುಡ್ಡ ದ ಹೋಲ್ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಅಡ್ವೆಂಚರ್. ಹೌದು, ಅಡ್ವೆಂಚರ್, ಸಾಹಸಗಾಥೆಗಳು. ಮೇಲಾಗಿ ನಿಮ್ಮ ಮಕ್ಕಳು ಕೂಡ ಮಾತಾಡಿದ್ರು, ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ಅಂತ ಸಂದೇಶ ಇದೆ ಅಂತಂದ್ರು. ನನಗೆ ಅದನ್ನ ಕೇಳಿ ಖುಷಿ ಆಯ್ತು. ಬಿಗ್ ಆಸ್ ಅ ಹ್ಯೂಮನ್ ಸರ್, 3 ಜನ ಮಕ್ಕಳು ಹೆಣ್ಮಕ್ಳು ಇದ್ದಾರಲ್ಲ, ಗೀತಾಲಿ, ಖುಷಿ, ತನಿಷ, ಅವ್ರು 3 ಜನ ಹೆಂಗೆ ಸಾಹಸಗಳು ಮಾಡಿದ್ದಾರೆ ಅಂದರೆ ಪ್ರೌಡ್. ನೋಡೋರು ಮಕ್ಕಳು, ಹೆಣ್ಮಕ್ಳುಗೆ ಒಂದು ಸ್ಫೂರ್ತಿ. ಒರಿಜಿನಾಲಿಟಿಯಾಗಿ ಗಂಡು ಮಕ್ಳಿಗೆ ಪವರ್ ಇರುತ್ತೆ, ಒಂದು ಆಕಾಂಕ್ಷೆ ಇರುತ್ತೆ, ಜೋಶ್ ಇರುತ್ತೆ. ಅದು ಹೆಣ್ಮಕ್ಳು ಬರಬೇಕು ಅಂದಾಗ ಧೈರ್ಯವಾಗಿ ಅದು ಸ್ಫೂರ್ತಿ ಬರಬೇಕು. ಯಾಕಂದರೆ ಮನುಷ್ಯನ ಜನ್ಮನೇ ಒಂದು ವೀಕ್ನೆಸ್ ಇದೆ. ನಮ್ಮನ್ನು ನಾವು ನಂಬಲ್ಲ, ಹೊರಗಡೆಯಿಂದ ಕಿವಿಗೆ ಬರೋದು ನಂಬ್ತೀವಿ, ಕರೆಕ್ಟಾ? ಅದಕ್ಕೆ ಜೋಶ ಕೊಡೋದು ಹೊರಗಡೆ ಮಾತುಗಳು, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ. ಆ ಥರ ಮಕ್ಕಳು ಜೋಶ್ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಧೈರ್ಯ, ಹಿಂಗೆ ಹೊಡೆದ್ರೆ ನಾವು ಹೊಡಿಯಲ್ವಾ, ಹೌದು, ನಾವು ಮಾಡಲ್ಲ, ನಮ್ಮ ಕೆಲಸ ಆಗಲ್ಲ, ಮಾಡ್ತೀವಿ, ಇವರೇ ಮಾಡಿದ್ದಾರೆ ಅಂತ. ಯಾಕಂದರೆ ಅದು ನೋಡ್ಕೊಡೋದು. ಹೌದು, ಅದಕ್ಕೆ ನಾನೇನು ಹೇಳೋದಂದರೆ, ಎಲ್ಲ ಸಿನಿಮಾನ ತಕಡೀಲಿ ಹಾಕ್ಬೇಡಿ. ಒಂದು ತಪ್ಪು ಇರುತ್ತೆ, ಒಂದು ಸರಿನೂ ಇರುತ್ತೆ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಲ್ಲೋ ನಾವು ಕಳಿತೀವಿ. ಒಂದು ಸಿಗರೇಟ್ ಹೊಡೆದ್ರೆ 100 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ, ಒಂದು ಟೀ ಕುಡಿದ್ರೆ ಖರ್ಚು ಮಾಡಿ. ಆ 100 ರೂಪಾಯಿ ಬೆಲೆ ಕಟ್ಟಬೇಡಿ ಮಕ್ಕಳಿಗೆ ಅಂತ ನಾನು ಹೇಳ್ತಿದ್ದೆ. ಮಕ್ಳಿಗೋಸ್ಕರ, ತಮ್ಮ ಮಕ್ಳುಗಳನ್ನ ಒಂದು ಎಷ್ಟು ನಾನು ನಮಗೆ ಬೇಜಾರಾಗುತ್ತೆ ಅಂತ 1 ಅವರ್ 55 ನಿಮಿಷ ನಾನು ಇಟ್ಟಿದ್ದೀನಿ ಅಷ್ಟೇ. ಬಂದು ಸಿನಿಮಾನ ತೋರಿಸಿ. ತಪ್ಪಿದ್ರೆ ನನಗೇನು ಗೊತ್ತಾ, ನೀವು ನೇರವಾಗಿ ಹೇಳಿ, ಚಾನಲ್ ಮುಂದೆ ಬರ್ತೀವಿ, ಯೂಟ್ಯೂಬರ್ಸ್ ಮುಂದೆ ಬರ್ತೀವಿ ಅಂದ್ಬಿಟ್ಟು ನೀವು ಅವ್ರು ಏನು ಅನ್ಕೊತಾರೋ ಅಂದ್ಬಿಟ್ಟು ಎಸ್ ಓಕೆ ಸೂಪರ್, ಬೇಡ. ತಪ್ಪಿದ್ದ ಮಕ್ಕಳು ಕೊಡ್ದಂಗೆ ಹೇಳ್ಬಿಡಿ, ತಿತ್ಕೊಂತೀವಿ. ಅದು ಆಗ್ಬೇಕು ನಮ್ಗೀಗ. ಟೀಚರ್ಸ್ಗಳು ಹೊಡೆದಾಗೇನೆ ತಾನೇ ನಾವು ತಪ್ಪಿತ್ಕೊಂಡು ನಾಳೆ ಹೋಮ್ವರ್ಕ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದು. ನೀವೇನು ಹೇಳಿ ಚೆನ್ನಾಗಿದೆ ಅಂದ್ಬಿಟ್ಟು ಅದು ಕರೆಕ್ಟು, ಅದೇ ಕರೆಕ್ಟಾಗಿ ಹೋಗ್ತದೆ. ಲಾಸ್ಟಲ್ಲಿ ಲೈಫಲ್ಲಿ ನಾವು ನೋವು ತಿನ್ನೋದು. ನೀವು ಓಪನ್ ಆಗಿ ಹೇಳಿ, 1 ನಿಮಿಷ ನಂಗೆ ನೋವಾಗ್ಬೋದು,
ನನ್ನ ತಪ್ಪು ಅದು ನನ್ನ ತಪ್ಪರು ಆಗ್ತದೆ, ತಿದ್ಕೊತೀನಿ. ಚೆನ್ನಾಗಿದೆ ಅಂತ ರಿವ್ಯೂ ಕೊಡಿ. ನನಗೆ ಇರೋದೇ ಅದು. ಅವಾಗ ಏನಾಗ್ತದೆ, ಕನ್ನಡ ಸಿನಿಮಾ ಎಲ್ಲೂ ಹಾಳಾಗೋಗಲ್ಲ. ಹಾಳಾಗೋಗ್ತಾ ಕಾರಣ ಯಾರು? ನೀವುಗಳೇ, ಪಬ್ಲಿಕ್ಕೆ. ತಪ್ಪ ತಿಳ್ಕೊಬೇಡಿ, ನಾನು ಏನಾರು ಅಂದ್ಕೊಳ್ಳಿ, ಪಬ್ಲಿಕ್ ರೆಸ್ಪಾನ್ಸ್ ಕರೆಕ್ಟಾಗಿದ್ದರೆ ತಪ್ಪಂತ ದಂಡಿಸಿದ್ರೆ ನಾವೆಲ್ಲದರಲ್ಲೂ ಸಕ್ಸಸ್ ಆಗ್ತೀವಿ. ನೀವು ಚೆನ್ನಾಗಿದೆ ಅಂತ ಹೊಗ್ಳಕ್ಕೆ ಹೋದರೆ ನಾವು ಹಾಳಾಗೋಗ್ತೀವಿ. ಉದ್ಧಾರ ಮಾಡಬೇಕಾಗಿರೋದು ನೀವು. ಆಮೇಲೆ ಏನು ಮಾಡ್ತೀರಾ, ಹಾಳು ಮಾಡಿದ್ರಿ, ನಮ್ಮ ಸಿನಿಮಾನ ಹಾಳು ಮಾಡಿ, ನಮ್ಮ ಕನ್ನಡದಲ್ಲ ಸರಿ ಸಿನಿಮಾನೇ ಮಾಡಲ್ಲ, ಕಂಟೆಂಟ್ ತರಲ್ಲ. ಕಂಟೆಂಟ್ ತರದೇ ಇರೋ ಕಾರಣ ನೀವು ಅವತ್ತೇ ದಂಡಿಸಿದ್ರೆ ಡೈರೆಕ್ಟ್ರುಗಳಾದವ್ರು ನಾವು ಅದನ್ನು ತಿದ್ಕೊತೀವಿ. ಹೌದಪ್ಪ, ಪಬ್ಲಿಕ್ ಇದು ಇಷ್ಟ ಆಗ್ತಾಯಿಲ್ಲ, ಅವ್ರಿಗೆ ಏನು ಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಮಾಡ್ತೀವಿ. ಈಗ ನೀವೇ ಚೆನ್ನಾಗಿ ಉಬ್ಬಿಸ್ಬಿಟ್ಟು ಹಾಳಾಗೋಗಿ ಬಿಟ್ಬಿಟ್ಟು ಹಾಳಾದೆ ನೀನು ಅಂತ ನೀವೇ ಹೇಳಿದ್ರೆ ತಪ್ಪಲ್ವಾ? ತಂದೆ ತಾಯಿ ತಿದ್ದಾಗ ಮಕ್ಕಳು ಮುಂದಿನ ಕೆಟ್ಟ ದಾರಿ ಹಿಡಿಯಲ್ಲ. ನಾವು ಅವ್ನು ಹೆಂಗೆ ಆಡ್ತಾನೆ, ಅದು ಬೇಕು ಇದು ಬೇಕು ಅಂತ ಎಲ್ಲ ಕೊಡ್ತಾಯಿದ್ದ, ಅವ್ನು ದುಡ್ಡಿನ ಬೆಲೆ ಗೊತ್ತಾಗಲ್ಲ, ಜೀವನದ ಬೆಲೆ ಗೊತ್ತಾಗಲ್ಲ. ನಾಳೆ ನಿಮ್ಮನ್ನೇ ತೊಗೊಂಡೋಗಿ ಹೊರಗಡೆ ಹಾಕ್ತಾನೆ. ನನ್ನ ಮಗ ಹಾಳು ಮಾಡಿಬಿಟ್ಟ. ಹಾಳು ಮಾಡಿದ್ಯಾರು? ಫಸ್ಟು ತಂದೆ ತಾಯಿ. ಸಂಸ್ಕಾರನ ಹೇಳ್ಕೊಟ್ಟಾಗೆ ತಾನೇ ಮಕ್ಕಳು ಚೆನ್ನಾಗಿ ಕಲಿಯೋದು. ಅದೇ ರೀತಿ ನಾವು ಮಕ್ಕಳು, ನೀವು ತಂದೆ ತಾಯಿ. ನಿಮ್ಮ ಮಾತಲ್ಲಿರೋ ಪ್ರೀತಿ ನಂಗೆ ಅರ್ಥ ಆಯ್ತು. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಡಿ ಸರ್. ಈ ಜೀವನದಲ್ಲಿ ಎಲ್ಲರಿಗೂ ಒಂದು ಪಾಠ ಇರುತ್ತೆ. ಸೊ ನೀವು ನನಗೆ ಬಂದು ತಿದ್ದಿದ್ರೇ ನಾನು ಕಲಿಯೋಕ್ಕಾಗೋದು. ನೀವು ನನಗೇನು ಹೇಳಿಲ್ಲ, ನಾನು ಕಲಿಯೋಕ್ಕಾಗಲ್ಲ. ನನ್ನ ತಲೆಯಲ್ಲಿ ನಾನು ಹೋಗ್ತಾ ಇರ್ತೀನಿ. ನೀವು ಬಂದು ಇಲ್ಲಮ್ಮ ನೀನು ತಪ್ಪು ಮಾಡ್ತಾ ಇದೆಯಾ ಅಂತಂದರೆ, ಹೌದು ಏನು ತಪ್ಪಾಗಿದೆ ಹೇಳಿ, ನಾನು ನೆಕ್ಸ್ಟ್ ತಿದ್ಕೊತೀನಿ. ನೆಕ್ಸ್ಟ್ ಸಿನಿಮಾ ಅಥವಾ ಇನ್ನೊಂದೇನೋ ಸಿನಿಮಾ ನಾವು ತಿದ್ಕೊತೀವಿ. ನೇರವಾಗಿ ಹೇಳಿ ನಾವು ನಿಜವಾಗ್ಲೂ ಬಂದು ನಾವು ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಸರ್. ಸೊ ಇದಕ್ಕೆ ಉದಾಹರಣೆನೇ ನಮ್ಮ ಮಕ್ಕಳು ಇದ್ದಾರಲ್ಲ, ಈಗ ಮಾಡಿದಾರಲ್ಲ, ಆ ಮಕ್ಕಳುಗಳನ್ನ ನೋಡಿ ನೀವು ಸಿನಿಮಾನ ನೋಡಿದಾಗ ನಾನು ತಿದ್ದಿರೋದಕ್ಕೆ ಈಗ 5 ಫಸ್ಟ್ ಸಿನಿಮಾ ಅಲ್ಲ ಮಕ್ಕಳದು ಅಂತ ತುಂಬ ಜನ ಬಾಯಿಗೆ ಬರ್ತಾಯಿದೆ. ನೀವು ನೋಡಿದಾಗ ಅದನ್ನು ಹೇಳ್ತೀರ. ಅಷ್ಟು ಚೆನ್ನಾಗಿ ಅಭಿನಯಿಸಿ ಅಷ್ಟು ಚಾತುರ್ಯತೆಯಿಂದ ಅದನ್ನು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆ ಪ್ರೆಸೆಂಟೇ ನಾನು ಈಗ ಕೆಲವು ಸರಿ ಬೈದುಬಿಟ್ಟಿದ್ದೀನಿ ಮಕ್ಕಳಿಗೆ ಪಾಪ. ಆದ್ರೂ ಇವನಿಗೂ ಬೈದಿದ್ದೀನಿ, ಅವ್ರು ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಎಲ್ಲ ಬೈಸ್ಕೊಂಡು, ಟೆಕ್ನಿಷಿಯನಿಂದನೂ ಬೈಸ್ಕೊಂಡಿದ್ದಾರೆ. ಆದರೆ ಯಾರೂ ಬೇಜಾರು ಮಾಡ್ಕೊಂಡಿಲ್ಲ. ಆ ಕ್ಷಣಕ್ಕೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಕ್ಷಮೆ ಕೇಳ್ತೀನಿ, ನನ್ನ ಟೀಮ್ಗೆಲ್ಲ ನಾನು ಕ್ಷಮೆ ಕೇಳ್ತೀನಿ. ಆದರೆ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವತ್ತು ಡೈರೆಕ್ಟ್ರು ಸರ್ ಬೈದು ಬುದ್ಧಿ ಹೇಳಿ ನಮಗೆ ಆ್ಯಕ್ಟ್ ಮಾಡಿಸಿಲ್ಲ ಅಂದಿದ್ರೆ ನಾವು ಜನದ ಮುಂದೆ ಪ್ರಶಂಸೆ ತಗೊಳಕ್ಕಾಗಲ್ಲ. ಅದು ಇವಾಗ ಗೊತ್ತಾಗುತ್ತೆ. ಈ ಚಿತ್ರದಲ್ಲಿದೆ ಅವ್ರು ಅಷ್ಟು ಅಭಿನಯ ಚೆನ್ನಾಗಿದೆ. ನಾನು ಅವ್ರು ಮಾಡಿದ ಓಕೆ ಅಂದ್ಬಿಟ್ಟಿದ್ರೆ ಯಾವಾಗ ನಾನು ಬೈಸ್ಕೋಬೇಕು, ಜನನೂ ಬೈಯೋರು. ಇವಾಗ ಹೇಳ್ದಲ್ಲ ಓಪನ್, ಏನಯ್ಯ ನೀನು ಡೈರೆಕ್ಟ್ರಿ ಒಂದು ಆ್ಯಕ್ಟಿಂಗ್ ತೆಗ್ಸಕ್ಕೆ ಬಂದಿಲ್ಲ, ಇನ್ನೊಬ್ಬ ಡೈರೆಕ್ಟ್ರಾ, ಒಂದು ಕಂಟೆಂಟ್ನ ನಾನು ಕರೆಕ್ಟಾಗಿ ಎತ್ಕೊಂಡು ಹೋಗಿ ಬಂದಿಲ್ಲ, ಇನ್ನೊಬ್ಬ ಡೈರೆಕ್ಟ್ರ, ನನಗೆ ಬೈಯೋದು. ಮಕ್ಳಿಗೂ ಅವಮಾನ ಆಗ್ತದೆ, ನನಗೂ ಅವಮಾನ ಆಗ್ತದೆ. ಅದು ಈಗ ಅವಾಗ ನಾನು ಇವ್ರು ಮಾತ್ರ ಬೈದಿರ್ತೀನಿ, ನಾನು ಒಬ್ಬ ಕೆಟ್ಟವನಾಗಿರ್ತೀನಿ. ಹೌದು. ಆದರೆ ಈಗ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಈ ಒಂದು ಸಂಭ್ರಮ ಖುಷಿ ನಿಮ್ಮ ಲೈಫ್ ಟೈಮ್ ಹೀಗೆ ಇರಲಿ. ಬಹಳಷ್ಟು ಸಿನಿಮಾಗಳನ್ನ ಮಾಡಿ, ಖಂಡಿತ ಸಿನಿಮಾಗಳಲ್ಲಿ ಪ್ರವೀಣ್ ಕೂಡ ಆಕ್ಟ್ ಮಾಡಲಿ. ತುಂಬಾ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ. ಥ್ಯಾಂಕ್ ಯು ಸರ್. ಅಂಬರಗುಡ್ಡ ಒಂದು ದೊಡ್ಡ ಸಕ್ಸಸ್ ಆಗಿ ಕನ್ವರ್ಟ್ ಆಗಿ ನಿಮ್ಮನ್ನು ಬಿಸಿ ಮಾಡಲಿ ಅಂತ ಸುದ್ದಿ ಮನೆ ಕೇಳುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಬನೇ ಅಲ್ಲ, ನನ್ನ ಟೀಮೇ ಗೆಲ್ಲಬೇಕು. ಮಕ್ಕಳಿಗೆ ಒಳ್ಳೆ ಒಂದು ಸ್ಥಾನಮಾನ ಸಿಕ್ಕಿದ್ರೆ ನಮಗೆ ಅದೇ ಖುಷಿ ಸರ್. ನನಗೆ ನಾನು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಸರ್. ನಾನು ಮಾಡಿರೋ ಒಂದು ಕರ್ತವ್ಯಕ್ಕೆ ನನಗೊಂದು ಖುಷಿ ಸಿಗುತ್ತೆ, ಮಕ್ಳಿಗೊಂದು ಲೈಫ್ ಸಿಗುತ್ತೆ ಅಷ್ಟೇ. ಆ ಜನಗಳನ್ನ ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಹಾರೈಸಿ, ಮಿಸ್ ಮಾಡಬೇಡಿ. ಎಷ್ಟು ನಾನು ಕೇಳ್ಕೊಂಡು ಇದ್ರ ಮೇಲೆ ನಾವು ಏನೂ ಕೇಳೋಕ್ಕಾಗಲ್ಲ. ವಿಶೇಷವಾಗಿ ಕೇಳ್ಕೊತೀನಿ ಸುದ್ದಿ ಮನೆ ಎಲ್ಲ ವೀಕ್ಷಕರಿಗೆ, ಅಂಬರಗುಡ್ಡ ಅನ್ನುವಂಥ ಸಿನಿಮಾ ತುಂಬ ವಿಶೇಷವಾದ ಸಿನಿಮಾ. ಸ್ಪೆಷಲಿ ಮಕ್ಕಳಿಗೆ, ಎಲ್ಲ ಪೋಷಕರು ನಿಮ್ಮ ಮಕ್ಕಳನ್ನ ನೀವು ಬಿಡುವಿದ್ದಾಗ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ನೀವು ಯು ಸಿಲೆಕ್ಟ್ ದ ಡೇ ಸಿನಿಮಾನ ಹೋಗಿ 3 days ರಜಾ ಇದೆ. 3 days ರಜಾ ಇದೆ. ಬರಸೇ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.